ಆರೋಗ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಬದುಕು ತುಂಬ ಸುಂದರವಾಗಿರುತ್ತೆ, ಅದನ್ನು ರೂಪಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಇವತ್ತು ಉತ್ತಮವಾದಂತಹ ಆರೋಗ್ಯ ಜೊತೆಗೆ ನಿಯಮಿತವಾದಂತಹ ವ್ಯಾಯಾಮ, ಸಾಕಷ್ಟು ನಿದ್ರೆ, ಇವೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ ಆಗುತ್ತೆ. ಇವತ್ತು ಡಾಕ್ಟರ್ ಅಶೋಕ್ ಕುಮಾರ್ ಅವರು ನಿಮಗೆ ಈ ಮೈಗ್ರೇನ್ ಇರುವಂಥದ್ದು, ಸಾಕಷ್ಟು ಜನರು ಇವತ್ತು ತಲೆನೋವು ಅಂತ ಹೇಳ್ತಾ ಇರ್ತಾರೆ, ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಹಾಗೆಯೇ BP ಇವತ್ತಿನ ದಿನದಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು, ಈ ಎಲ್ಲದರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ನಿಸರ್ಗ ಆಯುರ್ವೇದಿಕ್ ಮೆಡಿಸಿನ್ ಹಾಗೂ ರಿಸರ್ಚ್ ಸೆಂಟರ್ನ ಡಾಕ್ಟರ್ ಅಶೋಕ್ ಕುಮಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಂದರೋ ಮಹಾನುಭಾವಲು అందరికీ నా వందనములు. ಓಂ ಧಂ ಧನ್ವಂತರಿಯೇ ನಮಃ. ಓಕೆ ಡಾಕ್ಟರ್, ನಾವು ನೋಡ್ತೀವಿ ಎಷ್ಟೋ ಜನ ಇವತ್ತು ಈ ಒಂದು ಮೈಗ್ರೇನ್ ಅಥವಾ ತಲೆನೋವು ಅಂತ ನಾವು ಹೇಳ್ತೀವಿ, ಅರ್ಧ ತಲೆ ನೋವ್ತಾ ಇರುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಇವತ್ತಿನ ಯುವ ಜನತೆ ಅಂತೂ ಜಾಸ್ತಿ, ಕೆಲವರು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಆ ಥರ ಹೇಳ್ತಾರೆ, ಇನ್ನು ಬಿಸಿಲಲ್ಲಿ ಓಡಾಡಬೇಕಾದ್ರೆ ಈ ಥರ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ತುಂಬ ತಲೆನೋವು ಬರುತ್ತೆ, ನನಗಿದಾಗಲ್ಲ ಅಂತ ಹೇಳ್ತಾರೆ. ಯಾಕೆ ಡಾಕ್ಟರ್ ಇದು ಮೈಗ್ರೇನ್ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಅಂತ ಜಾಸ್ತಿ ಆಗ್ತಾ ಇದೆ ಅಂದರೆ ಅವರು ಮಾಡೋವಂಥ ಕೆಲಸ ಕಾರ್ಯಗಳು. ಪ್ರಮುಖವಾಗಿ ಹೇಳಬೇಕು ಅಂದರೆ ಯಾರಿಗೆ ಎಷ್ಟು ರೆಸ್ಟ್ ಬರಬೇಕು ಅದು ರೆಸ್ಟ್ ಆಗಬೇಕು. ಆ ರೆಸ್ಟ್ ಆದರೆ ತಲೆನೋವು ಕಮ್ಮಿ ಆಗುತ್ತೆ. ರೆಸ್ಟ್ ಇಲ್ದಿರೋ ತೊಂದರೆಗಳಾಗೋದು ಇದೇನು ಅಂದರೆ ಒಂದು ನರದ ದೌರ್ಬಲ್ಯತೆ. ಈ ನರ ಹೆಂಗೆ ಅಂದರೆ ತಲೆನೋವು ಬರೋದೇ ನರದಿಂದ. ಆ ನರ ಸಂಪೂರ್ಣವಾಗಿ ಗುಣ ಆಗಲ್ಲ. ಅರ್ಧಂಬರ್ಧ ನೋವು ಆದರೆ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ, ತರಕಾರಿ ತರಬೇಕಾದ್ರೆ ತೊಂದರೆ ಆಗುತ್ತೆ, ಬಿಸಿಲಲ್ಲಿ ಹೋಗಿ ನೋಡಬೇಕಾದ್ರೆ ತೊಂದರೆ ಆಗುತ್ತೆ, ಕಾರ್ ಜರ್ನಿನಲ್ಲಿ ತೊಂದರೆ ಆಗುತ್ತೆ, ಟೂ ವೀಲರ್ಗಳಲ್ಲಿ ತೊಂದರೆ ಆಗ್ತದೆ. ಯಾವುದೇ ರೀಸನ್ ಆಗಿರ್ಬೋದು, ಇಲ್ಲ ಯಾವುದೋ ಗಲಾಟೆಗಳು ಮಾಡಿಕೊಟ್ಟಾಗ ಅಲ್ಲಿ ತಲೆನೋವು ಬರುತ್ತೆ. ಟಿವಿ ನೋಡಿ, ಟಿವಿನಲ್ಲಿ ಅನ್ವಾಂಟೆಡ್ ಸಿನಿಮಾ ನೋಡೋದು, ಇನ್ನೊಂದು ಫೈಟಿಂಗ್ ಸೀನ್ ಎಲ್ಲ ನೋಡೋದು ಮಾಡಿದ್ರೆ ಅದರಲ್ಲೂ ತೊಂದರೆ ಆಗುತ್ತೆ. ಇದೆಲ್ಲ ಏನು ಅಂದರೆ ರಕ್ತನಾಳಗಳಿಗೆ ರಕ್ತ ಚಲನೆ ಕಮ್ಮಿ ಆಗಿದೆ. ಯಾವಾಗ ರಕ್ತ ಚಲನೆ ಕಮ್ಮಿ ಆಗುತ್ತೆ, ಇದು ಹೆಣ್ಣು ಮಕ್ಕಳಿಗೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಇವರು ತಲೆ ಸ್ನಾನ ಮಾಡೋದಿಲ್ಲ, 3 ದಿನಕ್ಕೊಂದ್ಸಲಿ ಇಲ್ಲ 6 ದಿನಕ್ಕೊಂದ್ಸಲಿ ಅವರು ಅನುಕೂಲ ತಕ್ಕಂತೆ ಮಾಡ್ತಾರೆ. ಆದರೆ ತಲೆನ ವಾಶೆ ಮಾಡಲ್ಲ ಇವರು, ಬರೀ ಶೋಕಿ ಥರ ಮಾಡಿಕೊಂಡು ಅರ್ಧಂಬರ್ಧ ಮಾಡಿ ಬಿಡ್ತಾರೆ. ತಲೆ ಸ್ನಾನ ಮಾಡಿದ್ರೆ ಭಾರಿ ಉತ್ತಮ, ಆದರೆ ಮಾಡೋಕ್ಕಾಗಲ್ಲ, ಕೂದಲು ಒಣಗಲ್ಲ, ನಾನು ಆಫೀಸಿಗೆ ಹೋಗಬೇಕು, ಅದಕ್ಕೆ ಅದನ್ನು ಅವಾಯ್ಡ್ ಮಾಡ್ತಾ ಹೋಗ್ತಾರೆ. ತಲೆ ನೆತ್ತಿಗೆ ಅವರು ಎಣ್ಣೆ ಹಾಕ್ಕೊಂಡ್ರೆ ಭಾರಿ ತಂಪಾಗಿರಬೇಕು, ಕೂಲಾಗಿದ್ದಾಗ ಅವ್ರಿಗೆ ಯಾವ ತಲೆನೋವು ಬರಲ್ಲ. ಅದಕ್ಕೋಸ್ಕರ ನಾನು ಇದನ್ನು ತಯಾರು ಮಾಡಿದ್ದೀನಿ, ಕೇಶವರ್ಧಕ ತೈಲ ಅಂತ. ಈ ತೈಲನ ಹಚ್ಚಿಕೊಂಡ್ರೆ ಮೈಗ್ರೇನ್ ಸಂಪೂರ್ಣವಾಗಿ ಹೊರಟೋಗುತ್ತೆ. 3 ತಿಂಗಳು 6 ತಿಂಗಳಲ್ಲಿ ಕಂಟಿನ್ಯೂಟಿವ್ ಮಾಡಿದ್ರೆ ತೊಂದರೆನೇ ನಿವಾರಣೆ ಆಗುತ್ತೆ. ಹೌದು ಡಾಕ್ಟರ್, ನಾವು ನೋಡ್ತೀವಿ ಎಷ್ಟೋ ಜನ ಇವತ್ತು ಈ ತಲೆನೋವು ಅಂತ ಅಂದ್ಬಿಟ್ಟು ಅಮೃತಾಂಜನ ಆಗಿರ್ಬೋದು, ಬೇರೆ ಬೇರೆ ಈ ಬಾಂಬ್ಗಳನ್ನು ಹಚ್ಕೊಳ್ತಾರೆ. ಸೊ ಇದಕ್ಕಿಂತ ನಿಮ್ಮ ಆಯುರ್ವೇದಿಕ್ ಮೆಡಿಸನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ? ಇದೇನಿಲ್ಲ, ನಾವು ಕೊಡೋದು ಒಂದು ಕೊಬ್ಬರಿ ಎಣ್ಣೆ ಬೇಸಲ್ಲಿ ಮಾಡಿರೋದು, ಈ ಗಿಡಮೂಲಿಕೆಗಳಿಂದ 108 ಗಿಡಮೂಲಿಕೆಯಿಂದ ಮಾಡಿರೋ ಇದು ತೈಲ. ಈ ತೈಲ ನಾವು ಮಾರ್ಕೆಟಲ್ಲೂ ಕೊಟ್ಟಿಲ್ಲ, ಎಲ್ಲೂ ಕೊಟ್ಟಿಲ್ಲ, ನಮ್ಮಲ್ಲೇ ನಾವು ಕೊಡ್ತಾ ಇರೋದು. ಈ ತೈಲ ವಿಶೇಷತೆ ಏನು ಅಂದರೆ 108 ಗಿಡಮೂಲಿಕೆಗಳು ತಲೆಗೆ ಹಚ್ಚಿಕೊಂಡು ಮಲಗೋದು ಅಷ್ಟೇ, ಇನ್ನೆಂಥದ್ದು ಇಲ್ಲ. ಇದಕ್ಕೆ ಕುಡಿಯೋದಿಲ್ಲ, ಎತ್ತೋದು ಇಲ್ಲ, ತಲೆಗೆ ಹಚ್ಕೊಳೋದು, ಮಲಗೋದು. ಬೆಳಗ್ಗೆ ಎದ್ದು ಬೇಕಿದ್ದರೆ ಸ್ನಾನ ಮಾಡ್ಬೋದು, ಇಲ್ಲ 1 ದಿನ 2 ದಿನ 3 ದಿನ ಬಿಟ್ಟು ಸ್ನಾನ ಮಾಡ್ಬೋದು. ದಿನ ಹಚ್ಚಿದ್ರೆ ಸಂಪೂರ್ಣ ಗುಣ ಕಾಣುತ್ತೆ 3 ತಿಂಗಳಲ್ಲಿ. ನಿಮ್ಮ ನಿಸರ್ಗ ಆಯುರ್ವೇದಿಕ್ ಮೆಡಿಸಿನ್ ಹಾಗೂ ರಿಸರ್ಚ್ ಸೆಂಟರ್ನಲ್ಲಿ ಈ ತಯಾರಾದಂತಹ ಈ ತೈಲ ದಿನದಲ್ಲಿ 8 ಸರಿ ಹಚ್ಚಬೇಕು, ಜೊತೆಗೆ ಯಾವ ರೀತಿ ತಲೆ ಸ್ನಾನ ಮಾಡಿದಾಗ ಹಚ್ಚಬೇಕಾ ಅಥವಾ ಪ್ರತಿದಿನ ಹಚ್ಕೊಳ್ಳುವಂಥದ್ದು, ರಾತ್ರಿ ಮಲಗಬೇಕಾದ್ರೆ? ಇಲ್ಲ, ದಿನನಿತ್ಯ ನೀವು ಮನೆಗೆ ಬಂದಾಗ, ಆಫೀಸಲ್ಲಿ ಕೆಲಸ ಮಾಡಿದ್ರೆ ಮನೆಗೆ ಬರ್ತಿರಲ್ಲ, ಆವಾಗ ತಲೆ ಬುರುಡಿಕೆ ಹಚ್ಚಿದ್ರೆ ಸಾಕು. ಕೂದಲಿಗೆಲ್ಲ ಹಚ್ಚೋದು ಬೇಕಾಗಿಲ್ಲ, ವೇಸ್ಟ್ ಆಗ್ತದೆ. ತಲೆ ಬುರುಡಿಕೆ 1 ಸ್ಪೂನ್ ಹಚ್ಕೊಂಡು ತಲೆ ಬಾಚ್ಕೊಂಡ್ರೆ ಸಾಕು, ಇನ್ನೇನು ಮಾಡೋದು ಬೇಕಾಗಿಲ್ಲ. ಅಂದರೆ ಈಗೀಗ ಬೇರೆ ಜನ ಅಂದರೆ ಬೇರೆ ಬೇರೆ ಥರದ ತೈಲಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ಈಗ ಸಡನ್ ಆಗಿ ನಿಮ್ಮ ಒಂದು ತೈಲವನ್ನು ಯೂಸ್ ಮಾಡಿದ್ರೆ ಏನಾದರೂ ಸೈಡ್ ಎಫೆಕ್ಟ್ ಆ ಥರ ಏನಾದರೂ? ನಮ್ಮಲ್ಲಿ ಯಾವುದು ಸೈಡ್ ಎಫೆಕ್ಟ್ ಬರೋದಿಲ್ಲ. ಬೇರೆ ತೈಲದಿಂದ ಬರ್ಬೋದು, ಬೇರೆ ಬಾಂಬುಗಳಿಂದ ಬರ್ಬೋದು, ಮತ್ತೊಂದು ನೀವು ಉಜ್ಜೋ ಅಂಥದ್ದು ಅದರಿಂದ ಬರ್ಬೋದು ವಿನಃ ಚರ್ಮ ರೋಗನೂ ತೊಂದರೆ ಆಗುತ್ತದೆ. ನಮ್ಮದ್ರಲ್ಲಿ ಹಾಗಲ್ಲ. ಗಾಣದಿಂದ ಮಾಡಿದಂಥ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಈ ಎಣ್ಣೆಗಳಿಂದ ತಯಾರು ಮಾಡಿರೋದು
108 ಗಿಡಮೂಲಿಕೆ ಆ್ಯಕ್ಟಿವ್ ಮಾಡಿರೋದು. ಇದರಲ್ಲಿ ಯಾವುದೂ ತೊಂದರೆ ಬರಲ್ಲ. ಇದು ಕಪ್ಪಾಗೋ ಸಾಧ್ಯತೆಯೂ ಇದೆ ಅದರಲ್ಲಿ. ಓಕೆ, ಹಾಂ. ಯಾವ ಏಜ್ನವರು ಇದನ್ನು ಯೂಸ್ ಮಾಡ್ಬೋದು? 0 to 100 ಅಂತ ಹೇಳ್ಬೋದು. ಮಕ್ಕಳಿಗೂ ಹಾಕ್ಬೋದು. ಮಕ್ಕಳಿಗೆ ಯಾರಾದರೂ ಡಿಸ್ಟರ್ಬ್ ಆಗ್ತಾ ಇದೆ, ಮಕ್ಕಳಿಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಎಣ್ಣೆ ಹಚ್ಚಿದ್ರೆ ಮಕ್ಕಳು ಮಲಗ್ತಾರೆ. ನೀವು ಎಣ್ಣೆ ಹಚ್ಕೊಂಡ್ರೆ ನಿಮಗೂ ಬರುತ್ತೆ. ಗಂಡಸರು ಯಾರೇ ಹೋದ್ರೆ ಟೈರ್ಡಾಗಿ ಬಂದಿರ್ತಾರೆ, ಕೊಬ್ಬರಿ ಎಣ್ಣೆ ಹಚ್ಚೋ ಬಂದು ಈ ಎಣ್ಣೆ ಹಚ್ಚಿದ್ರೆ ಅವ್ರಿಗೂ ನಿದ್ದೆ ಬರುತ್ತೆ. ನಿದ್ದೆ ಯಾವಾಗಲೂ ಬರಬೇಕು ಮನುಷ್ಯನಿಗೆ. ಆ ನಿದ್ದೆ ಬಂದಾಗ ಎಲ್ಲ ರೋಗಗಳು ಅರ್ಧಕ್ಕರ್ಧ ಕಮ್ಮಿ ಆಗುತ್ತೆ. ಡಾಕ್ಟರ್, ಅದೇ ಹೇಳಿದ್ರೆ ನೀವು ಮೈಗ್ರೇನಿಂದ ಯಾವ ರೀತಿ ಒಂದು ಆಯುರ್ವೇದಿಕ್ ಚಿಕಿತ್ಸೆ ಇದೆ, ನಿಮ್ಮಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಹೇಳಿದ್ರೆ, ಇದೀಗ ನಿಮ್ಗೆ ಎಷ್ಟೊಂದು ಜನ ಈ ಹೊಟ್ಟೆ ಉರಿ ಅಥವಾ ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅಂಥವರಿಗೆ ನಿಮ್ಮ ಆಯುರ್ವೇದಿಕ್ ಮೆಡಿಸಿನ್ ಯಾವ ಥರ ಇರುತ್ತೆ, ಜೊತೆಗೆ ಯಾಕೆ ಈ ಹೊಟ್ಟೆ ಉರಿ ಗ್ಯಾಸ್ಟ್ರಿಕ್ ಅನ್ನೋದು ಬರುತ್ತೆ ಅಂತ? ಇವರು ಸಾಧಾರಣವಾಗಿ ಏನಾಗ್ತಾ ಇದೆ ಅಂದರೆ ಇವತ್ತಿನ ಪೀಳಿಗೆಗೆ ಹಸಿಮೆಣಸಿನ್ಕಾಯಿ ಜಾಸ್ತಿ ತಿಂತಿದ್ದಾರೆ. ಎಲ್ಲ ಕಡೆ ಯಾವುದೇ ಹೋಟ್ಲಿಗೆ ಹೋಗಿ, ಇನ್ನೊಂದು ಕಡೆ ಹೋಗಿ, ಮದುವೆ ಮುಂಜಿಗಳಿಗೆ ಹೋಗಿ ಹಸಿಮೆಣಸಿನ್ಕಾಯಿ ಮಾಡಿರ್ತಾರೆ. ಈ ಹಸಿಮೆಣಸಿನ್ಕಾಯಿ ಖಾರ ಎದೆ ಉರಿ ಅಂತ ಹೇಳ್ತಾರೆ. ಎದೆ ಉರಿಯಿಂದ ಅದಕ್ಕೆ ಬರೋದು. ಅದು ಬರುತ್ತೆ. ಅದು ಮಾಡ್ತಾ 4-5 ಸಲ ಅವ್ರು ಕಂಟಿನ್ಯೂ ಮಾಡಿದ್ರೆ ಅದು ಗ್ಯಾಸ್ಟ್ರಿಕ್ ಅದು ಯಾವಾಗಲೂ ಬರ್ತಾ ಇರ್ತದೆ ಅವರಿಗೆ. ಆ ಬರೋದ್ರಿಂದ ಹಾರ್ಟ್ ಅಟ್ಯಾಕು ಸಂಬಂಧ ಇದೆ. ಅದು ಯಾವಾಗ ಗ್ಯಾಸ್ ಅಂತ ಹೇಳಿ ಮಾತ್ರೆಗಳು ಹೋಗಿ ತೊಗೊಂಬರ್ತಾರೆ, ಅದೆಲ್ಲ ಟೆಂಪ್ರರಿ ರಿಲೀಫು. ಆದರೆ ನಮ್ಮ ಔಷಧಿ ಸಂಪೂರ್ಣವಾಗಿ ಗುಣ ಆಗ್ತದೆ. ಇದಕ್ಕೆ ನಿಮ್ಮ ಒಂದು ಔಷಧಿಯಲ್ಲಿ ಯಾವ ರೀತಿ ತೆಗೆದುಕೊಳ್ಬೇಕಾಗುತ್ತೆ ಅಂತ? ಅದಕ್ಕೆ ನಿಸರ್ಗ ಆಯುರ್ವೇದಿಕ್ ಅಂತ ನಾನು ಹೇಳಿದ್ದೀನಲ್ಲ, ನಿಸರ್ಗ ಆಯುರ್ವೇದಿಕಲ್ಲಿ ಮೆಡಿಕಲ್ ರಿಸರ್ಚ್ ಸೆಂಟರ್ ಮಾಡಿರೋದು ಹಾರ್ಟ್ ಕೇರ್ ಮೆಡಿಸನ್. ಹಾರ್ಟ್ ಕೇರ್ ವೆರಿಕೋಸ್ ವೇನ್ ಅಂತ ಕೇರ್ ಅಂತ ಒಂದಿದೆ. ಅದೇ ಮೆಡಿಸನ್ ಪ್ರತಿಯೊಂದಕ್ಕೂ ಬರುತ್ತೆ. ಒಂದೇ ಔಷಧಿ ಎಲ್ಲದಕ್ಕೂ ಬರುತ್ತೆ. ಪುನರ್ಜನ್ಮ ಸಿಗುತ್ತೆ ಮನುಷ್ಯನಿಗೆ. ತಲೆ ನೆತ್ತಿಯಿಂದ ಕಾಲವರೆಗೂ ಪುನರ್ಜನ್ಮ ಸಿಗುತ್ತೆ ಅದು. ಇವತ್ತಿನ ಜನತೆಯಲ್ಲಿ ನೋಡ್ತೀವಿ ಡಾಕ್ಟರ್, ನಾವು ಜಾಸ್ತಿ ಜನ BP ಅಂತ ಇವತ್ತು ಹೇಳ್ತಾರೆ. ಇದು ಯಾಕೆ ಬರುತ್ತೆ? ಜೊತೆಗೆ ನಿಮ್ಮ ಮೆಡಿಸನ್ ಇದರಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ? BP ಬರೋದು ಯಾಕೆ ಅಂದರೆ ಒತ್ತಡದ ಪ್ರಮಾಣ ಹೆಚ್ಚು ಕಡಿಮೆ ಆದಾಗ, ಕಡಿಮೆ ಭಾಳ ಕಮ್ಮಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ಈ ಒತ್ತಡ ಜಾಸ್ತಿ ಆದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್ ಯಾವಾಗ ಜಾಸ್ತಿ ಆಗುತ್ತೆ? ತಲೆ ಬಿಸಿ ಆಗುತ್ತೆ. ತಲೆ ಬಿಸಿ ಆದಾಗ ಏನು ಬೇಕಾದರೂ ಆಗ್ಬೋದು. ಮನುಷ್ಯನಿಗೆ ಕೋಪ ಬರ್ಬೋದು. ಸಡನ್ನಾಗಿ ದೇವ್ರ ಥರ ಇರ್ತಾರೆ, ಪುರೋಹಿತರ ಥರ ಇರ್ತಾರೆ, ಸಡನ್ನಾಗಿ ಕೋಪಗಳು ಬರೋದು. ಇದೆಲ್ಲ BP ವೇರಿಯೇಷನ್ ಇದಾಗೋದು. ಈ BP ವೇರಿಯೇಷನ್ ನಮ್ಮ ಔಷಧಿಯಿಂದ ಸಂಪೂರ್ಣ ಗುಣ ಆಗ್ತದೆ. ಯಾವುದೇ ರೀತಿ ಮಾತ್ರೆಗಳು ಬೇಕಾಗಿಲ್ಲ. ಇವತ್ತು ಯಾಕೆ BP ಜಾಸ್ತಿ ಆಗ್ತಿದೆ ಡಾಕ್ಟರ್? ಮಾಡ್ತಿರೋ ಒತ್ತಡ, ಕೆಲಸ ಮಾಡ್ತಿರೋ ಒತ್ತಡನೇ ಎಲ್ಲರಿಗೂ. ಬಾಸ್ ಏನೋ ಬೈದರು ಅದಕ್ಕೆ BP, ಮನೇಲಿ ಯಾರೋ ಹೆಂಡತಿ ಸರಿ ಇಲ್ಲ ಅದಕ್ಕೆ BP, ಮಕ್ಕಳೇನೋ ಅಂದರು ಅದಕ್ಕೆ BP, ಮಾತೆತ್ತರೆ BPನೇ ಕಾರಣ ಇಡ್ತಾ ಇದ್ದಾರೆ. ಇದು ಸಡನ್ನಾಗಿ ಕೋಪ ಬರುತ್ತೆ. ಸಡನ್ನಾಗಿ ಕೋಪ ಬರೋದು ಅದೇ BP ರೈಸ್ ಆಗೋದು. ಅದರಿಂದ ಕಾರ್ಡಿಯಾಕ್ ಅರೆಸ್ಟು ಆಗ್ತಾ ಇರೋದು ತುಂಬ ಜನದಿಂದ ಅದೇನೆ. ಓಕೆ, ಇದನ್ನು ಯಾವ ರೀತಿ ನಿಮ್ಮ ಮೆಡಿಸನ್ನು ಈ BP ಎಲ್ಲ ಇದ್ದಂಥವರು ಈಗ ಬೇರೆ ಬೇರೆ ಮಾತ್ರೆಗಳನ್ನೆಲ್ಲ ತಗೊಳ್ತಾ ಇರ್ತಾರೆ. ಸಡನ್ನಾಗಿ ಆಯುರ್ವೇದಿಕ್ ಮೆಡಿಸನ್ಗೆ ಅವ್ರು ಯಾವ ರೀತಿ ಬರಬೇಕಾಗುತ್ತೆ, ಜೊತೆಗೆ ಯಾವ ರೀತಿ ಯಾವ ರೀತಿ ಅಲ್ಲ, ಮಾತ್ರೆ ಬಿಟ್ಟರೆ ಭಾಳ ಒಳ್ಳೆಯದು. ಮಾತ್ರೆನೇ ಬೇಕಾಗಿಲ್ಲ. ಯಾಕಂದರೆ ಆಲೋಪತಿನಲ್ಲಿ ಯಾವುದಕ್ಕೂ ಒಂದಕ್ಕೊಂದು ಸಂಬಂಧ ಇರೋ ಮಾತ್ರೆಗಳದು, ಯಾವುದಕ್ಕೂ ಶಾಶ್ವತ ಪರಿಣಾಮ ಇಲ್ಲ. ನಿಸರ್ಗ ಆಯುರ್ವೇದಿಕಲ್ಲಿ ಮಾತ್ರ ನಮ್ಮ ಔಷಧಿ ಇರೋದು, ಆಯುರ್ವೇದದಲ್ಲಿದೆ. ಅದನ್ನ ಮಾತ್ರ ಉಪಯೋಗ ಮಾಡಿದ್ರೆ ಆಗುತ್ತೆ. ಜನಕ್ಕೆ ಏನು ಬೇಕು? ಸಡನ್ ರಿಲೀಫ್ ಬೇಕು. ಈ ಸಡನ್ ರಿಲೀಫಲ್ಲಿ ಏನು ಮಾಡ್ತಾರೆ? ನನಗೆ ಗ್ಯಾಸ್ಟ್ರಿಕ್ ಇದೆ, ಗ್ಯಾಸ್ಟ್ರಿಕ್ ಹಾಕೊಂಡ್ರೆ ಸರಿ ಹೋಗುತ್ತೆ, ಹಾಕೊಂತಾರೆ. 1 ವಾರ 2 ವಾರ 3 ವಾರ 3-4ನೇ ವಾರ ಕಂಪಲ್ಸರಿ ಅದು ಬೇಕಾಗುತ್ತೆ. ದಿನ ಊಟಕ್ಕಿಂತ ಮುಂಚೆ ತಿನ್ನಬೇಕು ಅಂತಾರೆ. ಅದೆಲ್ಲ ಸೈಡ್ ಎಫೆಕ್ಟ್ ಜಾಸ್ತಿ ಇರೋದು ಅದರಲ್ಲಿ. ಎಷ್ಟೋ ಜನ ನಾವು ಡಾಕ್ಟರ್ ನೋಡ್ತೀವಿ, ಈಗ ಹೊರಗಡೆ ಹೋಗಿ ಬಂದಿರ್ತಾರೆ, ಮೊದಲೆಲ್ಲ ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಾ ಇರ್ತಾರೆ. ಒಂದೊಂದ್ಸರಿ ಸಡನ್ ಆಗಿ ಅವ್ರಿಗೆ ಉದಾಸೀನ ಆಗುತ್ತೆ, ಏನೂ ಬೇಡ ಅಂತ ಅನಿಸುತ್ತೆ, ಏನು ಕೆಲಸ ಮಾಡೋಕ್ಕೂ ಮನಸ್ಸಿರಲ್ಲ. ಇಂಥದ್ದೆಲ್ಲ ಯಾಕಾಗುತ್ತೆ ಅಂತ? ಯಾಕಾಗುತ್ತೆ ಅಂದರೆ ಮನುಷ್ಯನಿಗೆ ಶರೀರದಲ್ಲಿ 7 ಗಂಟೆಗಳ ಕಾಲ ಮಲಗಲೇಬೇಕು. ಯಾವಾಗ 7 ಗಂಟೆ ಕಾಲ ಮಲಗ್ತಾನೆ ಅವನಿಗೆ ಶಾಂತ ಪರಿಸ್ಥಿತಿಯಲ್ಲಿ ಇರ್ತಾನೆ. ಯಾವಾಗ ಡಿಸ್ಟರ್ಬ್ ಆಗುತ್ತೆ, 4 ಗಂಟೆಗೆ ಎದ್ದೇಳೋದು, 5 ಗಂಟೆಗೆ ಹೇಳೋದು, 6 ಗಂಟೆಗೆ ಹೇಳೋದು, ಮಧ್ಯಾಹ್ನ 3 ಗಂಟೆಗೆ ಎದ್ದು ಕೂತ್ಕೊಳ್ಳೋದು, ಇದರಿಂದೆಲ್ಲ ಡಿಸ್ಟರ್ಬ್ ಆಗ್ತದೆ. ಜೊತೆಯಲ್ಲಿ BPನೂ ರೈಸ್ ಆಗುತ್ತದು. ಕೆಲವರು ಎಷ್ಟೋ ಜನ ನೋಡ್ತೀವಿ ನಾವು ಡಾಕ್ಟರ್, ಸಾಮಾನ್ಯವಾಗಿ ನನಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅಥವಾ ಬೇಗ ಎಚ್ಚರ ಆಗ್ಬಿಡುತ್ತೆ ಮಾರ್ನಿಂಗು ಅಂತೆಲ್ಲ ಹೇಳ್ತಾ ಇರ್ತಾರೆ. ಮತ್ತು ರಾತ್ರಿ ಕೂಡ ಲೇಟಾಗಿ ಮಲ್ಕೊಳ್ತಾರೆ. ಸೊ ಈ ಥರದ್ದೆಲ್ಲ ಯಾಕಾಗತ್ತೆ ಅಂತ ಒಂದು ಸಿಸ್ಟಮ್ ಅಂತ ಇಟ್ಕೊಬೇಕು ಜೀವನದಲ್ಲಿ. ಪ್ರತಿಯೊಬ್ಬರು ದೊಡ್ಡವರಾಗ್ಬೋದು ಚಿಕ್ಕವರಾಗ್ಬೋದು, ಆ ಸಿಸ್ಟಮ್ನ ನೀವು ಫಾಲೋ ಮಾಡಿದ್ರೆ 10 ಗಂಟೆ
ಮಲಗಬೇಕು 10 ಗಂಟೆ ಮಲಗಬೇಕು, 6 ಗಂಟೆಗೆ ಎದ್ದೇಳಬೇಕು 6 ಗಂಟೆ, 5 ಗಂಟೆಗೆ ಎದ್ದೇಳಬೇಕು 5 ಗಂಟೆಗೆ, ಅದಿಟ್ಟರೆ 7 ಅವರ್ಸ್ ಬೇಕೇ ಬೇಕು. ಆ ನಿದ್ದೆ ಮಾಡಿದ್ರೇ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರೋದು. ಕೆಲವರು ಈ ಸಿಸ್ಟಮ್ಯಾಟನ್ನ ಫಾಲೋ ಮಾಡೋದಿಲ್ಲ, ಅಂಥವರಿಗೆ ನೀವು ಆಯುರ್ವೇದದಲ್ಲಿ ಏನಾದರೂ ಚಿಕಿತ್ಸೆ ಕೊಡ್ಬೋದು? ನಮ್ಮ ಔಷಧಿ ಕುಡಿಬೇಕು ಅಷ್ಟೇ. ನಿಸರ್ಗ ಆಯುರ್ವೇದಿಕನು ಮಾಡಿರುವಂಥ ಔಷಧಿ ನಿಸರ್ಗ ಹಾರ್ಟ್ ಆ್ಯಂಡ್ ವೆರಿಕೋಸ್ ವೇನ್ ಕೇರ್ ಇದೆಯಲ್ಲ, ಅದನ್ನು ಕುಡಿಬೇಕಷ್ಟೇ. ಅದು ಕುಡಿದ್ರೆ ಸಂಪೂರ್ಣ ಗುಣ. ಆಮೇಲೆ ಈಗ ಎಷ್ಟೋ ಜನ ಈ ಒಂದು ಆಯುರ್ವೇದಿಕ್ ಮೆಡಿಸನಲ್ಲಿ ವೆರಿಕೋಸ್ ಪೈನ್ ಅಂತ ಇದು ಬಳಲ್ತಾ ಇರ್ತಾರೆ. ಅಂಥವರಿಗೆ ನಿಮ್ಮ ಚಿಕಿತ್ಸೆಯಲ್ಲಿ ಯಾವ್ಯಾವ ರೀತಿ ಹಂತ ಹಂತದಲ್ಲಿ ಕೊಡ್ತೀರಾ, ಅಥವಾ ಒಂದೇ ಸರಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಹೆಂಗಿರುತ್ತೆ ಅಂತ? ಅಲ್ಲ, ಇದು ಹೇಗೆ ಅಂದರೆ ವೆರಿಕೋಸ್ ವೇನ್ ಬಂದವರಿಗೆ 1 ತಿಂಗಳಿಂದ 1 ವರ್ಷ ಬೇಕಾಗ್ಬೋದು, 2 ವರ್ಷ ಆಗ್ಬೋದು, 3 ವರ್ಷವೂ ಬೇಕಾಗ್ಬೋದು. ಅವರ ಪದ್ಧತಿ ಅವರವರೇ ಗೊತ್ತಾಗ್ತದೆ ಅದು. ಅದಕ್ಕೆ ನಾವು ಏನು ಹೇಳ್ತೀವಿ, ನೀವು ವೆರಿಕೋಸ್ ವೇನ್ ಇದ್ದರೆ ನಿಮ್ಮಲ್ಲಿ ಮೊಬೈಲಿಂದ ಫೋಟೋ ಮಾಡಿ ಇಟ್ಕೊಳ್ಳಿ. 3 ತಿಂಗಳಿಗೊಂದ್ಸಲಿ 6 ತಿಂಗಳಿಗೊಂದ್ಸಲಿ ಫೋಟೋಗಳು ಮಾಡ್ತಾ ಹೋದರೆ ವ್ಯತ್ಯಾಸಗಳು ಕಾಣುತ್ತೆ. ಕಮ್ಮಿ ಆದ ಔಷಧಿ ಬಿಡ್ಬೋದು. ನಾವು ಕೊಡೋ ಔಷಧಿ ಶಾಶ್ವತ ಪರಿಹಾರ, ಬಟ್ ಮೆಡಿಸನ್ ಲೈಫ್ ಲಾಂಗ್ ಏನು ಬೇಕಿಲ್ಲ. ನೀವು ಹೇಳಿದ್ರೆ ಡಾಕ್ಟರ್, ಈಗ 3ಕ್ಕೂ ಒಂದು ರಾಮಬಾಣ ಅಂತ ನಾವು ಹೇಳ್ಬೋದು ನಿಮ್ಮ ಒಂದು ಆಯುರ್ವೇದಿಕ್ ಮೆಡಿಸನ್. ಯಾಕಂದರೆ ಒಂದು ಹಾರ್ಟಿಗೆ ಒಂದು ಕಡೆ ಯೂಸ್ ಆಗುತ್ತೆ, ಇನ್ನೊಂದು ಕಡೆ ವೆರಿಕೋಸ್ ವೇನ್ಸಿಗೆ ಅದಕ್ಕೂ ಯೂಸ್ ಆಗುತ್ತೆ, ಇನ್ನೊಂದು ಜೊತೆಗೆ ಸ್ಪೈನಲ್ ಕಾರ್ಡ್ ಅಂತ ನಾವು ಹೇಳ್ತೀವಿ. ಇದ್ರ ಬಗ್ಗೆ ಇದಕ್ಕೆಲ್ಲದಕ್ಕೂ ಕೂಡ ಒಂದೇ ಮೆಡಿಸನ್. ಇದಕ್ಕೆ ವೀಕ್ಷಕರಿಗೆ ಏನು ಹೇಳ್ತಾರೆ ಇದ್ರ ಬಗ್ಗೆ? ಅಲ್ಲ, ಇದು ಯಾಕೆ ಅಂದರೆ ಮನುಷ್ಯನಲ್ಲಿ ಬೇಕಾಗಿರೋದೇ ನರಗಳು. ಆ ನರಗಳ ದೌರ್ಬಲ್ಯತೆ ಎಲ್ಲೆಲ್ಲಿ ಆಗಿದೆ, ಸ್ಪೈನಲ್ ಕಾರ್ಡಲ್ಲಿ ಏಟು ಬಿದ್ದಿದ್ರೆ, ಮರದಿಂದ ಬಿದ್ದು, ಅಡುಗೆ ಮನೆಯಲ್ಲಿ ಬಿದ್ದು, ಬಾತ್ರೂಮಿಂದ ಬಿದ್ದು ಸೊಂಟ ನೋವು ಬಂದಿರೋದು, ಅದು ದಟ್ ಇಸ್ ಎ ಬ್ಲಾಕೇಜ್. ಈ ಬ್ಲಾಕೇಜ್ಗಳು ಕಂಪ್ರೆಸ್ ಆದಾಗ ಅದು ಬ್ಲಾಕ್ ಆಗಲ್ಲ, ಆ ಮುಂದಕ್ಕೆ ರಕ್ತ ಹೋಗಲ್ಲ. ಯಾವಾಗ ರಕ್ತ ಹೋಗಲ್ಲ ಅವ್ರಿಗೆ ತೊಂದರೆ, ಭಾಳ ನೋವಾಗುತ್ತೆ. ಈ ಔಷಧಿಯಿಂದ ಬ್ಲಾಕೇಜ್ ರಿಲೀಫ್ ಮಾಡಿದಾಗ ಅದೆಲ್ಲ ರಿಲೀಫ್ ಆಗುತ್ತೆ. ಅದೇ ರೀತಿ ಹಾರ್ಟ್ ಬ್ಲಾಕೇಜು ಅದೇನೆ. 2 ವಾಲಲ್ಲಿ 2 ಬ್ಲಾಕ್ ಇದೆ, 3 ಬ್ಲಾಕ್ ಇದೆ, 4 ಬ್ಲಾಕ್ ಇದೆ, ಎಲ್ಲ ಕಡೆ ಇದೆ, 10 ಕಡೆ ಇದೆ, 12 ಕಡೆ ಇದೆ ಅಂತ ಹೇಳ್ತಾರೆ. ಇರೋದು 3 ಬ್ಲಾಕು 100% ಆದ್ರೂ ನಮ್ಮ ಔಷಧಿಯಿಂದ ಸಂಪೂರ್ಣವಾಗಿ ಗುಣ ಆಗಿದೆ. ಇವತ್ತು ಮಾಡ್ತಾ ಇದ್ದೀನಿ. ಎಷ್ಟೋ ಜನ ನಾವು ನೋಡ್ತೇವೆ ಡಾಕ್ಟರ್, ಈಗ ನಿಮ್ಮ ಒಂದು ಮೆಡಿಸನ್ ನೋಡಿದಾಗ ಶುಗರ್ ಇರುವಂಥವ್ರು ಬೇಕಾದ್ರೆ ಇದನ್ನು ಯೂಸ್ ಮಾಡ್ಬೋದಾ ಅಂತ ಕೇಳ್ತಾರೆ. ಅಂಥವ್ರಿಗೆ ನಾನು ಹೇಳೋದೇನು ಶುಗರೇ ಇಲ್ಲಮ್ಮ. ಇದಕ್ಕೆ ಬೇರೆ ಬೇರೆ ವಿಜ್ಞಾನಿಗಳು ಬೇರೆ ಬೇರೆ ಥರ ಹೇಳಿದ್ದಾರೆ. ಕೆಲವರು ಇಲ್ಲ ಅಂತಿದ್ದಾರೆ, ಕೆಲವರು ಇದೆ ಅಂತಾರೆ. ನನಗೇನು ಅಂದರೆ ಊಟದ ಪದ್ಧತಿ ಸರಿಯಾಗಿದ್ದರೆ ಶುಗರೇ ಬರೋದಿಲ್ಲ. ಊಟದ ಪದ್ಧತಿ ಸರಿ ಇಲ್ಲ ಅಂದರೆ ಎಲ್ಲ ಬರುತ್ತೆ. ನೀವು ಹೇಳಿದ್ರೆ ಡಾಕ್ಟರ್, ಈಗ ಎಷ್ಟೋ ಜನ ಬಾತ್ರೂಮಲ್ಲಿ ಬಿದ್ದು ಬೆನ್ನು ಏಟ್ ಮಾಡ್ಕೊಂಡಿರ್ತಾರೆ, ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇರಬಹುದು. ಬಟ್ ಅಂಥವರಿಗೆ ಇದೀಗ ಸಡನ್ನಾಗಿ ಅವ್ರು ಪೇನ್ ಕಿಲ್ಲರ್ ಇಂಥ ಒಂದು ಮೆಡಿಸನ್ಗಳನ್ನ ತೆಗೆದುಕೊಳ್ತಾ ಇರ್ತಾರೆ. ಅಂಥವ್ರು ಆಯುರ್ವೇದದಲ್ಲಿ ಅವರಿಗೆ ನಿಧಾನ ಆಗುತ್ತೆ, ಏನೋ ಬೆನ್ನು ನನಗೆ ಜಾಸ್ತಿ ಆಗುತ್ತೆ, ತಡೆಯೋಕ್ಕಾಗಲ್ಲ ಅಂತ ಇರ್ತಾರೆ. ಅಂಥವ್ರಿಗೆ ಇದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ? ಅಂಥವ್ರು ವರ್ಕೌಟ್ ಆಗುತ್ತೆ ಅಂತ ಅಲ್ಲ, ಗುಣ ಆಗಬೇಕಾ ನಮ್ಮ ಔಷಧಿ ಕುಡಿಬೇಕು. ನಮ್ಮ ಔಷಧಿ ಕುಡಿದ್ರೆ ಗುಣ ದಿನ 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 ತಾಳ್ಮೆ ಬೇಕೇ ಬೇಕು. ನಾಳೆ ಬೆಳಿಗ್ಗೆ ನನಗೆ ರಿಲೀಫ್ ಆಗಬೇಕು, ನಾನು ಆಫೀಸಿಗೆ ಹೋಗಬೇಕು ಅಂದರೆ ಹೋಗೋಕ್ಕಾಗಲ್ಲ. ಅದು 1 ದಿನ 2 ದಿನ ತಾಳ್ಮೆ ಇರಬೇಕು, ಬೆಡ್ ರೆಸ್ಟ್ ಮಾಡಬೇಕು, ಮತ್ತೆ ನಮ್ಮ ಔಷಧಿ ಕಂಟಿನ್ಯೂ ಮಾಡಿದ್ರೆ ಸಂಪೂರ್ಣ ಗುಣ ಆಗ್ತದೆ. ಬೆನ್ನು ನೋವಿಗೆ ಈ ಔಷಧಿ ಅಂದರೆ ಯಾವ ರೀತಿ ತೆಗೆದುಕೊಳ್ಬೇಕಾಗುತ್ತೆ? ಜನ ಏನಾದರೂ ಪಥ್ಯ ಏನಾದರೂ ಮಾಡಬೇಕಾ, ಅಥವಾ ದಿನದಲ್ಲಿ ಎಷ್ಟು ಟೈಮ್ ತೆಗೆದುಕೊಳ್ಬೇಕು? ಜೊತೆಗೆ 15 ದಿನಕ್ಕೆ ಮೆಡಿಸನ್ ಇದೆಯಾ, ಯಾವ ಥರ ಅಂತ ನಿಮ್ಮದು? ಅಲ್ಲ, ನಾವು ಕೊಡೋದೇ 1 ತಿಂಗಳು ಮೆಡಿಸನ್. ಆ 1 ತಿಂಗಳಲ್ಲೇ ಅವ್ರಿಗೊಂದು 5% ಪ್ರಯೋಜನ ಸಿಗುತ್ತೆ. 2ನೇ ತಿಂಗಳಾದಾಗ 10% ಸಿಗುತ್ತೆ, 3ನೇ ತಿಂಗಳಲ್ಲಿ 15%, 30% ಥರ ಸಿಗುತ್ತೆ. ಈ ರೀತಿ ಅದಾಗ್ತಾ ಹೋಗುತ್ತೆ. ನಿಮಗೆ 15 ದಿನಕ್ಕೆ 1 ತಿಂಗಳಿಗೆ ಅಲ್ಲ, 1 ತಿಂಗಳು ಕೋರ್ಸು ನಾವು ಕೊಡೋದು. ನಾವು ಅಡ್ವೈಸ್ ಮಾಡೋದು 1 ತಿಂಗಳು ಕೋರ್ಸ್ ತೊಗೊಳ್ಳಿ ಅಂತ. ಈ 1 ತಿಂಗಳಲ್ಲಿ ನಿಮಗೆ ಬೆನಿಫಿಟ್ ಗೊತ್ತಾದರೆ ನೀವೇ ಬಂದು ತೊಗೊಂಡೋಗ್ತೀರಾ. ನಾವು ನಿಮ್ಮ ಮನೆಗೆ ನಾವೇನು ಫೋನ್ ಮಾಡಿ ಬರೋದಿಲ್ಲ. ನೀವು ಬನ್ನಿ, ನಮ್ಮ ಔಷಧಿ ಕೊಡಿ. ಆಮೇಲೆ ನಮಗೆ ಯಾವುದು ಇದು ಬೇಕಿಲ್ಲ, ಮಾರ್ಕೆಟಿಂಗ್ ಬೇಡ. ಮನುಷ್ಯರಿಗೆ ಒಳ್ಳೆಯದಾದರೆ ಧನ್ಯೋಸ್ತಮಿ. ನಾನು ಈ ಆಯುರ್ವೇದಿಕದಲ್ಲಿ ಏನೆಲ್ಲ ಗಿಡಮೂಲಿಕೆಗಳನ್ನು ಆ್ಯಡ್ ಮಾಡಿದ್ದೀರಾ ಸರ್? ಇದರಲ್ಲಿ 108 ಗಿಡಮೂಲಿಕೆಗಳು ನಾನು ಮಾಡಿರೋದು. ನನ್ನ ಹತ್ರ ಇರೋದು ಗಿಡಮೂಲಿಕೆಗಳು 1800 ಗಿಡಮೂಲಿಕೆಗಳು ಇದೆ. ನಾನು ಉಪಯೋಗ ಮಾಡ್ತಿರೋದು 108, ಶಾಸ್ತ್ರ ಪ್ರಕಾರ 108 ಗಿಡಮೂಲಿಕೆಗಳು ನಾನು ಮಾಡಿರೋದು. ಈ ವೆರಿಕೋಸ್ ವೇನ್ಸ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ತೊಗೊಬೇಕಾಗುತ್ತೆ? ಎಲ್ಲ ಒಂದೇ ಟ್ರೀಟ್ಮೆಂಟು. 3
ರಾಮಬಾಣ ಯಾವ ಪ್ರಮಾಣದಲ್ಲಿ ನೀವು ಅದನ್ನ 100 ml ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ 100 ml ಕುಡಿದು ಅರ್ಧ ಗಂಟೆ ವಾಕ್ ಮಾಡಬೇಕು. ನೀರು ಕುಡಿಬಾರ್ದು ಅಷ್ಟೇ. ಅರ್ಧ ಗಂಟೆ ನಂತರ ನೀರು ಕಾಫಿ ಎಂತ ಬೇಕಾದ್ರೂ ಕುಡಿಬೋದು. ಬ್ರಷ್ ಮಾಡಲಿಲ್ಲ ಅಂದರೆ ಇನ್ನೂ ಉತ್ತಮ. ಅದು ಲಾವಾರಸ ಇರಬೇಕು ಶರೀರದಲ್ಲಿ, ಅದಿದ್ದಾಗ ಇನ್ನೂ ಒಳ್ಳೆಯದಾಗುತ್ತೆ. ಈಗ ಈ ಮೆಡಿಸನ್ ತಗೊಂಡ್ಕೊಳ್ತಾ ಇರ್ತಾರೆ, ಸಮ್ಟೈಮ್ಸ್ ಅವ್ರಿಗೆ ಜ್ವರ ಬರುತ್ತೆ, ಇನ್ನೊಂದೇನೋ ಬಂದಿರುತ್ತೆ, ಆ ಟೈಮಲ್ಲಿ ಅವ್ರು ತೆಗೆದುಕೊಳ್ಬೇಕಾ ಅಥವಾ ಬೇಡವಾ? ನಮ್ಮಲ್ಲಿ ತಗೊಳ್ಳಿ ಅಂತಲೇ ನಾವು ಅಡ್ವೈಸ್ ಮಾಡ್ತೀವಿ. ನೀವು ಇಂಜೆಕ್ಷನ್ ಬೇಕಾ, ಡಾಕ್ಟರ್ ಹತ್ರ ಹೋಗಿ ಬೇರೆ ಇನ್ನೇನಾದ್ರು ಮಾತ್ರೆಗಳು ಬೇಕಾ ತೊಗೊಬೋದು, ಅದೇನು ತೊಂದರೆ ಇಲ್ಲ. ಅದು ಈಗ ಬಿ ಪಿ ಮಾತ್ರೆ, ಶುಗರ್ ಮಾತ್ರೆ, ಬೇರೆ ಥೈರಾಯ್ಡ್ ಆಗಿರ್ಬೋದು, ಕೊಲೆಸ್ಟ್ರಾಲ್, ಈ ಥರದ್ದೆಲ್ಲ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಅದರಲ್ಲಿ ಅವರು ಈ ಇಂಗ್ಲೀಷ್ ಮೆಡಿಸನನ್ನು ತೆಗೆದುಕೊಳ್ತಾ ಇರ್ತಾರೆ, ಅದ್ರ ಜೊತೆಗೆ ಈ ಆಯುರ್ವೇದಿಕ್ ಮೆಡಿಸನನ್ನು ತೆಗೆದುಕೊಳ್ಬೋದಾ ಅಂತ ನಾವು ಸಜೆಸ್ಟ್ ಮಾಡಿರೋ ಪ್ರಕಾರ, ನಾನು ರಿಸರ್ಚ್ ಮಾಡಿರೋ ಪ್ರಕಾರ, ಬೆಳಿಗ್ಗೆ ಎದ್ದು ಕೂಡಲೇ ನಾನು ಔಷಧಿ ಕುಡಿಬೇಕು, ಅರ್ಧ ಗಂಟೆ ವಾಕ್ ಮಾಡಬೇಕು ಅಷ್ಟೇ. ಆಮೇಲೆ ನಿಮ್ಮದು ಏನೆಲ್ಲ ಕಾರ್ಯಕ್ರಮ ಇದೆ, ಯಾವುದಾದ್ರು ಮಾತ್ರೆಗಳು ಇರೋದು, ಇನ್ನೊಂದಿರೋದು ಯಾವುದಾದ್ರು ತೊಗೊಬೋದು. ಅದಕ್ಕೂ ಇದಕ್ಕೂ ಸಂಬಂಧ ಬರೋದಿಲ್ಲ. ಓಕೆ. ಇದೀಗ ವೆರಿಕೋಸ್ ವೇನ್ಸ್ಗೆ ಹೇಳಿದ್ರಿ, ಬೆನ್ನು ನೋವಿರುವಂಥವ್ರು, ಅಂಥವ್ರು ಎಷ್ಟು ಪ್ರಮಾಣದಲ್ಲಿ ಇದನ್ನು ತೆಗೆದುಕೊಳ್ಬೇಕು? ಎಲ್ಲರಿಗೂ ಒಂದೇ ರಾಮಬಾಣ 100 ml. ಅದು ಕುಡಿದ್ರೇನೆ ಅದು ವಾಸಿ ಆಗೋದು. ಅಂದ್ರೆ ಅದನ್ನು ಕೂಡ ಬೆಳಿಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಎಲ್ಲ ಮಾರ್ನಿಂಗ್ ಎಲ್ಲ. ಹೇರ್ ಆಯಿಲ್ ನಾನೇನು ಹೇಳಿದ್ದೀನಿ, ಹೇರ್ ಆಯಿಲು ಸಂಜೆ ಬಂದಾಗ ತಲೆಗೆ ಹಚ್ಕೊಂಡು ತಲೆ ಬಾಚ್ಕೊಳ್ಳಿ ಅಂತೀವಿ ಅಷ್ಟೇ ವಿನಃ ಅದೇನು ಮಾರ್ನಿಂಗು ಅಂತ ಏನಿಲ್ಲ, ಇವನಿಗೆ ಹಚ್ಕೊಂಡ್ರೆ ಸಾಕದು. ನಿಮಗೆ ಈಗ ಈ ಥರ ಮೆಡಿಸನ್ ಎಲ್ಲ ತೆಗೆದುಕೊಳ್ಬೇಕು ಅಂದರೆ ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಡಾಕ್ಟರ್? ಈಗ ಪರದೆ ಮೇಲೆ ಕಾಣ್ತಾ ಇರೋದು ನನ್ನ ಅಡ್ರೆಸ್ಸು, ಫೋನ್ ನಂಬರು, ಗೂಗಲ್ ಮ್ಯಾಪ್ ಇದೆ, ಗೂಗಲ್ ಪಿನ್ ಇದೆ, ಯಾವುದ್ರಲ್ಲಿ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು. ಈಗ 1 ಮಂತ್ ಯಾವುದಾದ್ರೂ ಒಂದು ಮೆಡಿಸನ್ ಜನರು ತೊಗೊಂಡಿರ್ತಾರೆ, ಯಾವುದೋ ಒಂದು ಪ್ರಾಬ್ಲಮಿಗೆ ತೊಗೊಂಡಿರ್ತಾರೆ, ಅಂಥವ್ರಿಗೆ 1 ಮಂತಲ್ಲಿ ಕಮ್ಮಿ ಆಯಿತಾ ಇಲ್ವಾ ಅಂತ ಅವ್ರಿಗೆ ಗೊತ್ತಾಗಬೇಕು, ನಿಮ್ಮನ್ನು ಮೀಟ್ ಮಾಡಬೇಕು ಅಂತಂದ್ರೆ ಅವ್ರು ಏನು ಮಾಡಬೇಕು? ಅದು ಫೋನಲ್ಲಿ ಮಾತಾಡ್ಬೋದು. ಅಂದರೆ ಅವ್ರಿಗೆ ಯಾವ ಪ್ರಮಾಣದಲ್ಲಿ ಗೊತ್ತಾಗುತ್ತೆ ಅಂತ, ಕಮ್ಮಿ ಆಯಿತಾ ಇಲ್ವಾ ಅನ್ನೋ ಅವರೇ ಮಾತಾಡಬೇಕು. ಈಗ ನಾನು ಆ್ಯಸ್ ಎ ಡಾಕ್ಟರ್ ಆಗಿ ನಾನು ವಾಸಿ ಆಗುತ್ತೆ ಅಂತ ಹೇಳ್ಬೋದು, ಅದು ಎಷ್ಟಾಗುತ್ತೆ ನಿಮಗೇನು ಗೊತ್ತು? ನೀವೇ ಹೇಳಬೇಕಂತ ನನಗೆ, ನೀವು ಹೇಳಿದ್ರೆ ನನಗೆ ಗೊತ್ತಾಗೋದು. ನನಗೆ ಸೊಟ್ಟ ನೋವಿತ್ತು ಸ್ವಲ್ಪ ಕಮ್ಮಿ ಆಯಿತು, ಆ ನೋವಿತ್ತು, ಎದೆ ನೋವಿತ್ತು ಸ್ವಲ್ಪ ಕಮ್ಮಿ ಆಯಿತು, ನೀವು ಹೇಳ್ತೀರಾ, ಏನೋ ಒಂದು ಹೇಳ್ತೀರಾ, ಅದನ್ನು ನನಗೆ ಕೇಳಿ ಹೇಳ್ತೀನಿ. ಅದು ಡಾಕ್ಟರ್, ಇದೀಗ ಎಷ್ಟೋ ಜನ ಈ ಮೋಷನ್ ಸರಿಯಾಗಿ ಆಗಲ್ಲ ಅಂತ ಹೇಳ್ತಿರ್ತಾರೆ. ಜಾಸ್ತಿ ನಾನ್ ವೆಜ್ ತಿಂದಿರ್ಬೋದಿರ್ಬೋದು, ಇಲ್ಲ ಕೆಲವರಿಗೆ ಈ ಮೋಷನ್ನೇ ಒಂದ್ಸರಿ ಸರಿಯಾಗಿ ಆಗಿರೋದಿಲ್ಲ, ದಿನದಲ್ಲಿ 2-3 ಸರಿ ಹೋಗುವಂಥದ್ದು, ಇಲ್ಲ 2 ದಿನಕ್ಕೊಮ್ಮೆ ಹೋಗುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಅದು ಯಾಕೆ ಸಮಸ್ಯೆ ಬರುತ್ತೆ? ಜೊತೆ ನಿಮ್ಮದ್ರಲ್ಲಿ ಆಯುರ್ವೇದಿಕ್ ಮೆಡಿಸನ್ ಯಾವ ಥರ ಇದೆ ಅಂತ? ಇದು ಬಹಳ ಸುಲಭವಾದದ್ದು ಅಂತ ಏನಲ್ಲ. ಇದು ನೀವು ತಿನ್ನೋ ಪದಾರ್ಥಗಳೇ ಫೈಬರ್ ಕಂಟೆಂಟ್ಸ್ ಎಲ್ಲಿ ಬರೋದಿಲ್ವೋ ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ಚೇಪೆಕಾಯಿ ತಿನ್ನಲ್ಲ ಜನ, ಚೇಪೆಕಾಯಿ ಸಿಕ್ಕಿದ್ರೆ ಚೇಪೆಕಾಯಿ ತಿಂದರೆ ಮೋಷನ್ ಚೆನ್ನಾಗಾಗುತ್ತೆ. ಅಲೋವೆರಾ ಔಷಧಿ ಕುಡಿದ್ರೂ ಆಗುತ್ತೆ. ಆದರೆ ಅವರವರು ಮಾಡಿದಂತಹ ಪದ್ಧತಿಗಳು, ಕೆಲವರು ನಾನ್ ವೆಜ್ಗೆ ಹೋಗ್ಬಿಟ್ಟು 2 ದಿನ 3 ದಿನ ಕಂಟಿನ್ಯೂ ನಾನ್ ವೆಜ್ ತಿಂದು ಬರ್ತಾರೆ, ಮೋಷನ್ ಆಗಲ್ಲ. ಕೆಲವರು ದೇವಸ್ಥಾನಕ್ಕೆ ಹೋಗಿ ಏನೋ ತಿಂದು ಬರ್ತಾರೆ, ಎಲ್ಲ ಚೆನ್ನಾಗಾಗತ್ತೆ. ಅದು ಹೇಗೆ ವ್ಯತ್ಯಾಸ? ಅವರವರ ಮಾಡೋದಂಥ ವ್ಯತ್ಯಾಸಗಳು. ಆಮೇಲೆ ಖಾರ ಜಾಸ್ತಿ ಇರ್ತದೆ. ನಮ್ಮ ಆಂಧ್ರ ಕಡೆ ಹೋದರೆ ಭಾಳ ಖಾರ ಇರ್ತದೆ. ಈ ಖಾರದಲ್ಲಿ ಎದೆ ತಡ್ಕೊಳಕ್ಕೆ ಆಗಲ್ಲ, ಮೋಷನೇ ಬರಲ್ಲ. ಸೊ ಇದು ಅವರವರು ಮಾಡಿದಂಥ ಪದ್ಧತಿ. ಸರಿ ಹೋಗಿಲ್ಲ ಅಂದರೆ ನಮ್ಮ ಔಷಧಿ ಕುಡಿಬೇಕು ಅಷ್ಟೇ. ನಮ್ಮ ಔಷಧಿ ಕುಡಿದ್ರೆ ಪರ್ಮನೆಂಟ್ ಕ್ಯೂರ್ ಆಗ್ತದೆ. ಈ ಥರ ಒಂದು ಕೆಲವು ಸಿಂಪಲ್ ಆಗಿರುವಂತಹ ಪ್ರಾಬ್ಲಮ್ಗಳು, ಇದಕ್ಕೆ ಈ ಮೆಡಿಸನನ್ನು ಎಷ್ಟು ಟೈಮ್ ತೆಗೆದುಕೊಳ್ಬೇಕಾಗುತ್ತೆ? ಎಲ್ಲರಿಗೂ ಒಂದೇ 100 ml. ಅಲ್ಲ ಅಂದರೆ ಎಷ್ಟು, 1 ತಿಂಗಳು 2 ತಿಂಗಳು ಆ ಥರ ಏನಾದರೂ? 6 ತಿಂಗಳು, 1 ವರ್ಷ, 2 ವರ್ಷ, ಈ ರೀತಿ. ತೊಂದರೆ ಇದ್ದವ್ರಿಗೂ 6 ತಿಂಗಳು ಸಾಕು, ತೊಂದರೆ ಇಲ್ಲದೇ ಇದ್ದವ್ರಿಗೂ 6 ತಿಂಗಳು ಸಾಕು. ಕಂಟಿನ್ಯೂಷನ್ ಮಾಡಿದ್ರೆ 1 ವರ್ಷ ಕುಡಿದ್ರೆ, ನಾವು ಹೇಳೋದು ಒಂದು ವರ್ಷ ಕುಡೀರಿ, ಪುನರ್ಜನ್ಮ ಸಿಗುತ್ತೆ ನಿಮ್ಮ ಶರೀರಕ್ಕೆ. ಓಕೆ. ಎಸ್ ಡಾಕ್ಟರ್, ಹೇಳಿದ್ರೆ ಇದೀಗ ಕೇಶವರ್ಧಕ ಕೂಡ ನಿಮ್ಮಲ್ಲಿ ಲಭ್ಯ ಇದೆ ಆಯುರ್ವೇದಿಕ್ ಅಂತ, ಅದಕ್ಕೆ ಯಾವ ರೀತಿ ಪ್ರೈಸ್ ಆಗುತ್ತೆ ಅಂತ? ಇಲ್ಲಿ ನಾನು ಹೇಳೋದೇನು ಅಂದರೆ, ಈಗ ನಿಸರ್ಗ ಆಯುರ್ವೇದಿಕ್ ಮೆಡಿಸಿನ್ ರಿಸರ್ಚ್ ಸೆಂಟರಲ್ಲಿ ಹೇರ್ ಆಯಿಲ್ ಅಂತ ಮಾಡಿದ್ದೀನಿ. ಹೇರ್ ಆಯಿಲ್ ಬಂದು 750 ರೂಪಾಯಿ 200 ml. ಸಾಧಾರಣ ಒಂದು ಹೆಣ್ಣು ಮಗು 1 ತಿಂಗಳಿಗೆ ಹಾಕ್ಬೋದು. ಆ ರೀತಿ 3 ರಿಂದ 6 ತಿಂಗಳು ಕಂಟಿನ್ಯೂ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಮೈಗ್ರೇನ್ ಹೋಗುತ್ತೆ, ಪ್ಲಸ್ ಕೂದಲು ಬೆಳೀತದೆ. ತಲೆಯಲ್ಲಿ ಹೊಟ್ಟು ಹೇನು ಏನಾದಿದ್ರೆ ಅದು ಸಹ ಹೋಗುತ್ತೆ. ವೈಟ್ ಹೇರ್ಸ್ ಇದ್ರೂ ಕೂಡ, ವೈಟ್ ಹೇರ್ಸ್ ಇದ್ದರೂ ಸಾಧಾರಣವಾಗಿ ತಕ್ಕ ಮಟ್ಟಿಗೆ ಬರುತ್ತೆ, ಫುಲ್ ಬರೋದಿಲ್ಲ, ತಕ್ಕ ಮಟ್ಟಿಗೆ ಸಿಗುತ್ತೆ ಅದು.
ಯಾಕಂದರೆ ನಾನು ಮಿಸ್ಗೈಡ್ ಮಾಡಬಾರ್ದು. ಇನ್ನೊಂದು ಡಾಕ್ಟರ್, ನೀವೀಗ ಈ ಹಾರ್ಟಿಂದ ಇರ್ಬೋದು, ಸ್ಪೈನಲ್ ಕಾರ್ಡ್ ಇರ್ಬೋದು, ಇದಕ್ಕೆ ನೀವು ಚಿಕಿತ್ಸೆ ಕೊಡ್ತಾ ಇದ್ದೀರಾ, ಅದು ಯಾವ ರೀತಿ ಇರುತ್ತೆ, ಪ್ರೈಸಸ್ ಹೆಂಗಿರುತ್ತೆ ಅಂತ? ಪ್ರೈಸಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನಿಸರ್ಗ ಹಾರ್ಟ್ ಆ್ಯಂಡ್ ವೆರಿಕೋಸ್ ವೇನ್ 40 ವರ್ಷದ ಸಾಧನೆ ಅದು. ಅದರಲ್ಲಿ 8,600 ರೂಪಾಯಿ ನಾನು ಚಾರ್ಜ್ ಮಾಡ್ತಾ ಇದ್ದೀನಿ ಒಂದು ತಿಂಗಳಿಗೆ ಒಬ್ಬರಿಗೆ. ಅದನ್ನು ಕುಡಿದ್ರೆ ಪಟ್ಟಿರುವಂಥ ಶ್ರಮಕ್ಕೆ ನೀವು ಕೊಟ್ಟಿರೋ ದುಡ್ಡಿಗೆ ನಿಮ್ಮ ಅನುಕೂಲನೇ ನೀವೇ ಮಾತಾಡ್ತೀರಾ. ಇವತ್ತು 40 ವರ್ಷದಿಂದ ಎಲ್ಲ ಜನರು ಅವರೇ ಬಂದು ಅವರೇ ತೊಗೊಂಡೋಗ್ತಾ ಇದ್ದಾರೆ. ಯಾರ ಮನೆಗೂ ನಾವು ಫೋನ್ ಮಾಡಿ ಕರೀತಾ ಇಲ್ಲ, ನೀವು ಬನ್ನಿ ಅಂತ ಕರೆಯಲ್ಲ, ಕರೆಯೋದು ಇಲ್ಲ. ಯಾಕಂದರೆ ದೇವ್ರು ಕೊಟ್ಟಿದ್ದಾನೆ ಸಾಕು, ನನಗೆ ಆರೋಗ್ಯ ಸಿಕ್ಕಿದ್ರೆ ಸಾಕು ನನಗೆ. ಕೆಲವು ಮೆಡಿಸಿನ್ ತೆಗೆದುಕೊಂಡಾಗ ಡಾಕ್ಟರ್ ಇದೆ, ನಾವು ಇದು ತಗೊಂಡಾಗ ನಮ್ಗೆ ಜಾಸ್ತಿ ಹೊಟ್ಟೆ ಹಸಿವು ಬರುತ್ತೆ, ಈ ಥರ ಕೆಲವು ರೀಸನ್ ಹೇಳ್ತಾರೆ, ಇದರಿಂದ ಈ ಪಾಸಿಬಿಲಿಟೀಸ್ ಇದೆ. ಕೆಲವ್ರು ಹೊಟ್ಟೆ ಹಸುವೆ ಆಗಲ್ಲ, ಹೌದು, ಒಂದು ಇಡ್ಲಿ ತಿಂದರೆ ಸಾಕು. ಕೆಲವ್ರಿಗೆ 2-3 ಇಡ್ಲಿ ತಿಂದರೂ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬೇಕಾಗತ್ತೆ. ಅಂಥವ್ರು ನಮ್ಮ ಔಷಧಿ ಕೊಡಿದ್ರೆ ಸಂಪೂರ್ಣ ಗುಣ ಆಗ್ತದೆ. ಫ್ಯಾಟಿ ಲಿವರ್ಗೆ ನಮಗೆ ಹಸುವಾಗಬೇಕು. ಹಸುವಾದಾಗ ಊಟ ಬೇಕು. ಊಟಕ್ಕೆ ಎಷ್ಟು ಬೇಕೋ ಅಷ್ಟು ತಿಂದರೆ ಸಾಕು. ಅದಕ್ಕಿಂತ ಜಾಸ್ತಿ ತಿಂದರೆ ತೊಂದರೆ ಆಗುತ್ತೆ. ಡಾಕ್ಟರ್, ಇದೀಗ ನಿಮ್ಮ ಮೆಡಿಸಿನ್ ತೆಗೆದುಕೊಳ್ಬೇಕಾ ಅಂತಂದರೆ ನಿಮ್ಮ ಒಂದು ಕ್ಲಿನಿಕ್ಕಿಗೆ ಬಂದೇ ತೆಗೆದುಕೊಳ್ಬೇಕಾ, ಅಥವಾ ಏನಾದರೂ ಕೊರಿಯರ್ ಸಿಸ್ಟಮ್ಮು ಆ ಥರ ಬೇರೆ ಏನಾದರೂ ಇದೆಯಾ ಅಂತ? ಅಲ್ಲ, ನಾನು ಹೇಳೋದು ಮೊದಲನೇ ಬಾರಿಗೆ ಬಂದರೆ ಒಳ್ಳೆಯದು. ಬರೋಕ್ಕಾಗಲಿಲ್ಲ, ತೊಂದರೆ ಇಲ್ಲ, ನಿಮ್ಮಲ್ಲಿ ಕೊರಿಯರ್ ಮುಖಾಂತರ ಕಳಿಸ್ಬೋದು. ನಾವು ಚಾರ್ಜ್ ಮಾಡೋದು ಏನು ಅಂದರೆ ಒಂದು ತಿಂಗಳಿಗೆ 8,600 ರೂಪಾಯಿ ಪ್ಲಸ್ 300 ರೂಪಾಯಿ ಕೊರಿಯರ್ ಚಾರ್ಜಸ್ಸು. ಇದು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ನಾವು ಕೊಡ್ಬೋದು. ಉಡುಪಿ, ಮಂಗಳೂರು, ಬಾಂಬೆಗೆಲ್ಲ ಆದರೆ ಜಾಸ್ತಿ ಆಗುತ್ತೆ. ಬಾಂಬೆ, ತಮಿಳುನಾಡು, ಮಧ್ಯಪ್ರದೇಶಕ್ಕೆ ಹೋಗಬೇಕಾದ್ರೆ ಅದೆಲ್ಲ 1,000 ರೂಪಾಯಿ ಆಗುತ್ತೆ. ಉಡುಪಿಗೆ 300 ರೂಪಾಯಿ ಚಾರ್ಜಸ್ ಇದೆ. ಉಡುಪಿ, ಮಂಗಳೂರು, ಮೈಸೂರು, ದಾವಣಗೆರೆ, ಬೀದರು ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ 300 ರೂಪಾಯಿ ಚಾರ್ಜ್ ಮಾಡ್ತೀವಿ. ನಮ್ಮದು ರೇಟು 8,600 ರೂಪಾಯಿ. 8,900 ರೂಪಾಯಿ ಕಳಿಸಿದ್ರೆ ಕಳಿಸಿರೋ ನಂಬರ್ಗೆ ಗೂಗಲ್ ಪೇ ಬರುತ್ತೆ. ನಿಮ್ಮ ಅಡ್ರೆಸ್ ಕಳಿಸಿದ್ರೆ ನಾವು ಅಲ್ಲಿಂದ ಕೊರಿಯರ್ ಕಳಿಸ್ತೀವಿ. ಅದು 2 ದಿನದಿಂದ 5 ದಿನದ ಒಳಗಡೆ ಸಿಗುತ್ತೆ ನಿಮಗೆ. ಎಸ್ ಡಾಕ್ಟರ್, ಇದಕ್ಕೆ ಸಾಕಷ್ಟು ವಿಚಾರ ನೀವು ಮಾತನಾಡಿದ್ರಿ. ಇವತ್ತು ಮೈಗ್ರೇನ್ ಇರ್ಬೋದು, ಈ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾ ಇರ್ತಾರೆ, ಅದು ಹಾರ್ಟ್ಗೂ ಸಂಬಂಧ ಇರುತ್ತೆ ಅಂತ ನೀವು ಹೇಳಿದ್ರಿ. ಜೊತೆಗೆ ಕೆಲವರು ಬೇರೆ BP ಇರ್ಬೋದು, ಇಂತಹ ಬೇರೆ ಸಮಸ್ಯೆಗಳೆಲ್ಲ ಇರುತ್ತೆ. ಜೊತೆಗೆ ವೆರಿಕೋಸ್ ಇರ್ಬೋದು, ನಿಮ್ಮದು ಸ್ಪೈನಲ್ ಕಾರ್ಡ್ ಇರ್ಬೋದು, ಇಂಥೆಲ್ಲ ಸಮಸ್ಯೆಗಳಿಗೆ ನೀವು ಸಾಕಷ್ಟು ವಿಚಾರಗಳನ್ನು ಇವತ್ತು ಹೇಳಿದ್ರಿ. ಯಾಕೆ ಬರುತ್ತೆ, ಜೊತೆಗೆ ನಿಮ್ಮ ಆಯುರ್ವೇದಿಕ್ ಮೆಡಿಸನಲ್ಲಿ ಯಾವ ರೀತಿ ಕ್ಯೂರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ. ಎಸ್ ವೀಕ್ಷಕರು, ಈಗಾಗಲೇ ನೀವು ನೋಡಿದ್ರಲ್ಲ, ಡಾಕ್ಟರ್ ಅಶೋಕ್ ಕುಮಾರ್ ಅವರು ಸಾಕಷ್ಟು ವಿಚಾರ ನಿಮ್ಗೆ ಹೇಳಿದ್ದಾರೆ. ಇವತ್ತು ಬೇರೆ ಸಮಸ್ಯೆಗಳು ಯಾಕೆಲ್ಲ ಸೃಷ್ಟಿಯಾಗುತ್ತೆ, ಬಹಳ ಮುಖ್ಯವಾಗಿ ಕಂಡುಬರುವಂಥದ್ದು ನಮ್ಮ ಆಹಾರ, ಜೀವನ ಶೈಲಿ, ಇದೇ ಬಹಳ ಮುಖ್ಯವಾಗಿ ಕಂಡುಬರ್ತಾ ಇರುವಂಥದ್ದು. ಈ ಎಲ್ಲ ಸಮಸ್ಯೆಗಳು ಇರುವಂಥವರು ಕೂಡ ಈ ಮೆಡಿಸನನ್ನು ತೆಗೆದುಕೊಳ್ಬೋದು, ಜೊತೆಗೆ ಇಲ್ಲದೇ ಇರುವಂಥವರು ಕೂಡ ಈ ಮೆಡಿಸನನ್ನು ತೆಗೆದುಕೊಳ್ಬೋದು. ಬಹಳ ಮುಖ್ಯವಾಗಿ ಇವತ್ತು ಈ ಮೆಡಿಸನ್ಗೆ ಎಷ್ಟು ಅಮೌಂಟ್ ಆಗುತ್ತೆ, ಜೊತೆಗೆ ಯಾವ ರೀತಿಯೆಲ್ಲ ಇದನ್ನು ತೆಗೆದುಕೊಳ್ಬೇಕಾಗುತ್ತೆ, ಬಹಳ ಮುಖ್ಯವಾಗಿ ಇನ್ನೊಂದು ಹೇಳಿದ್ರು, ಕೇಶವರ್ಧಕವನ್ನು ಕೂಡ ಇವತ್ತು ನಿಮಗೆ ಹೇಳಿದ್ರು. ನಿಮ್ಮ ಎಷ್ಟೊಂದು ಮೈಗ್ರೇನ್ ಇರ್ಬೋದು, ಜೊತೆಗೆ ನಿಮ್ಮ ಕೂದಲು ಉದುರುವಂತಹ ಸಮಸ್ಯೆಗಳಾಗಿರ್ಬೋದು, ಬೇರೆ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಇವತ್ತು ಒಂದೇ ರೀತಿಯ ಮೆಡಿಸನ್ ಇರುವಂಥದ್ದು. ಅದು ಅಲ್ಲದೆ ಬಹಳ ಮುಖ್ಯವಾಗಿ ನಿಮ್ಮ ಒಂದು ಸ್ಪೈನಲ್ ಕಾರ್ಡ್ ಇರ್ಬೋದು, ಜೊತೆಗೆ ಹಾರ್ಟ್ ಇರ್ಬೋದು, ಹಾಗೆಯೇ ಇನ್ನೊಂದು ವೆರಿಕೋಸ್ ವೇನ್ಸ್, ಇದೆಲ್ಲದಕ್ಕೂ ಕೂಡ 3ಕ್ಕೂ ಒಂದೇ ರಾಮಬಾಣ ಔಷಧಿ ನಿಸರ್ಗ ಆಯುರ್ವೇದಿಕ್ ಹಾಗೂ ಮೆಡಿಸಿನ್ ರಿಸರ್ಚ್ ಸೆಂಟರ್ನಲ್ಲಿ ಸಿಗುವಂಥದ್ದು. ಡಾಕ್ಟರ್ ಅಶೋಕ್ ಕುಮಾರ್ ಅವರು 40 ವರ್ಷಗಳ ಸಾಧನೆಯಲ್ಲಿ ಇದನ್ನು ಮಾಡಿರುವಂಥದ್ದು. ಹಾಗೆ ಮುಂದಿನ ದಿನದಲ್ಲಿ ನಿಮ್ಗೆ ಇನ್ನೊಂದು ವಿಚಾರಗಳ ಬಗ್ಗೆ, ಬೇರೆ ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ಮಾತನಾಡ್ತಾರೆ. ಹಾಗೆ ನೀವು ಈ ಮೆಡಿಸನ್ನ ತೆಗೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ನಲ್ಲಿ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡ್ಬೋದು. ಜೊತೆಗೆ ಬಂದು, ಇಲ್ಲಾಂದರೆ ನೀವು ಕ್ಲಿನಿಕ್ಗೆ ಬಂದು ಕೂಡ ತೆಗೆದುಕೊಳ್ಬೋದು. ಹಾಗೆ ಕೊರಿಯರ್ ವ್ಯವಸ್ಥೆ ಕೂಡ ಇರುತ್ತೆ. ಧನ್ಯವಾದಗಳು.